ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀನಿ ಎಂದು ಭಾವಿಸ್ತೀನಿ. ರಸಪಾಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮನೆ ಮಗಳು ನಳಿನ ಮಾತಾಡ್ತಾ ಇದ್ದೀನಿ. ಇವತ್ತು ಈಸಿಯಾಗಿ ಸುಲಭವಾಗಿ ಹೆಲ್ತಿಯಾಗಿ ರೊಟ್ಟಿ ಮಾಡ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರ್ತದೆ. ಜೋಳದ ಹಿಟ್ಟು ಮತ್ತು ಓಟ್ಸು ರವೆ ಹಾಕ್ಬಿಟ್ಟು ರೊಟ್ಟಿ ಮಾಡ್ಕೊತೀವಿ. ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ತಿಗೆ ಒಳ್ಳೆಯದು. ಡಯಟ್ ಮಾಡೋಕ್ಕೂ ಚೆನ್ನಾಗಿರ್ತದೆ, ಬ್ರೇಕ್ಫಾಸ್ಟ್ಗೂ ಚೆನ್ನಾಗಿರ್ತದೆ, ಡಿನ್ನರ್ಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರ್ತದೆ. ಲಂಚ್ ಬಾಕ್ಸ್ ತೊಗೊಂಡೋಗೋಕ್ಕೂ. ನೋಡಿ, ಅದ್ರಾಗೆ 2 ಸೌತೆಕಾಯಿ, ಒಂದು ಚಿಕ್ಕದ ಕ್ಯಾರೆಟ್ ತೊಗೊಂಡಿದ್ದೀನಿ, ಒಂದು ದೊಡ್ಡ ಕಟ್ಟು ಮೆಂತ್ಯ ಸೊಪ್ಪು ಸಣ್ಣಗೆ ತೊಳೆದೆಲ್ಲ ಕ್ಲೀನ್ ಮಾಡಿ ತೊಳೆದು ಹಚ್ಕೊಂಡಿದ್ದೀನಿ, 2 ಈರುಳ್ಳಿ ತೊಗೊಂಡಿದ್ದೀನಿ. ಈಗ ಸೌತೆಕಾಯಿ ಎಲ್ಲ ಇದೆಯಲ್ಲ, ಇದೆಲ್ಲ ತುರ್ಕೊಬೇಕು. ಒಂದು ದೊಡ್ಡದು ಅಗಲವಾಗಿರೋ ಬಟ್ಟಲೆ ತೊಗೊಂಡಿದ್ದೀನಿ. ಇದರಲ್ಲೇ ರೊಟ್ಟಿ ಕಲಿಸ್ಕೊಳೋದು, ಇದರಲ್ಲೇ ತುರ್ಕೊತೀವಿ. ಒಂದು ತುರಮಣಿ ತಗೊಂಡು ನಿಮಗೆ ಯಾವ ಥರ ಬೇಕೋ ಆ ಥರ ಸಣ್ಣ ತುರ್ಕೊಬೇಕು. ಸೌತೆಕಾಯಿ ಚಿಪ್ಪೆ ಏನು ತೆಗೆದಿಲ್ಲ, ಎಳೆ ಸೌತೆಕಾಯಿ ಹಂಗೆ ತುರ್ಕೊತಾ ಇದ್ದೀನಿ. ಹಂಗೆ ಹಾಕಿದ್ರೆ ತುಂಬ ಒಳ್ಳೆಯದು. ಸೌತೆಕಾಯಿ ಈ ಥರ ಎಲ್ಲ ತುರ್ಕೊಬೇಕು. ಕ್ಯಾರೆಟು, ಸೌತೆಕಾಯಿ, ನಿಮ್ಗೆ ಇಷ್ಟ ಆಗಿದ್ದ ತರಕಾರಿನೂ ಹಾಕ್ಕೊಬೋದು. ನಾನು ಬರೀ ಸೌತೆಕಾಯಿ ಮೆಂತ್ಯ ಸೊಪ್ಪು ಹಾಕಿ ಮಾಡ್ತಾಯಿದ್ದೀನಿ. ನೋಡಿ, 2 ಸೌತೆಕಾಯಿ, ಒಂದು ಕ್ಯಾರೆಟ್ ತುರ್ಕೊಂಡಿದ್ದೀನಿ. ಈಗ ಇದ್ರ ಜೊತೆಗೆ ಒಂದು 2 ಈರುಳ್ಳಿ ಮೀಡಿಯಮಾಗಿ ಸಣ್ಣಗೆ ಹಚ್ಚಿದ್ದೀನಿ ಈರುಳ್ಳಿ. ಒಂದು ದೊಡ್ಡ ಕೊಟ್ಟು ಮೆಂತ್ಯ ಸೊಪ್ಪು, ಆರೋಗ್ಯ ತುಂಬ ಒಳ್ಳೆಯದು. ಸೌತೆಕಾಯಿ, ಮೆಂತ್ಯ ಸೊಪ್ಪು, ಕ್ಯಾರೆಟ್ ಎಲ್ಲನೂ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ತುಂಬ ಚೆನ್ನಾಗಿರ್ತದೆ, ಡಯಟ್ ಮಾಡೋಕ್ಕೂ ಚೆನ್ನಾಗಿರ್ತದೆ, ಹೆಲ್ತಿಯಾಗೂ ಇರ್ತದೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಈಗ ಇದ್ರಿಗೆ ಹಿಟ್ಟು ಹಾಕೋಣ. ನೋಡಿ, ಫಸ್ಟು ಓಟ್ಸ್ ಹಾಕ್ಕೊತಾ ಇದ್ದೀನಿ. ನೀವು ಯಾವ ಕಪ್ ಅಳತೆಯನ್ನು ತಗೊಳ್ಳಿ. ನಾನು 1 ಕಪ್ಪು ಓಟ್ಸ್ ಹಾಕ್ಕೊತಾ ಇದ್ದೀನಿ. ನೋಡಿ, 1 ಕಪ್ಪು ಓಟ್ಸ್ ಹಾಕ್ಕೊತಾ ಇದ್ದೀನಿ. ಮತ್ತು 1 ಕಪ್ಪು ರವೆ. ನೀವು ಚಿರೋಟಿ ರವೆಯನ್ನು ತಗೊಳ್ಳಿ, ಇಲ್ಲ ಮೀಡಿಯಮ್ ರವೆಯನ್ನು ತಗೊಳ್ಳಿ, ಯಾವುದು ಹಾಕಿದ್ರೂ ಓಕೆ, ಚೆನ್ನಾಗಿರುತ್ತೆ. 1 ಕಪ್ಪು ರವೆ ಹಾಕ್ಕೊತಾ ಇದ್ದೀನಿ. ಮತ್ತು ಬಿಳಿ ಜೋಳದ ಹಿಟ್ಟು, ನಾನು ಬಿಳಿ ಜೋಳದ ಹಿಟ್ಟು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಮಿಲ್ಗನ ಜೋಳ ತಂದು ಹಾಕ್ಸ್ಕೊಬೋದು, ಇಲ್ಲಾಂದರೆ ರೆಡಿ ಹಿಟ್ಟನ್ನು ತರ್ಬೋದು. ಇದು 2 ಕಪ್ ಹಾಕ್ಕೊತೀನಿ. ನಾನು ಮಿಲ್ಗೆ ಹಾಕ್ಸೇ ಇಟ್ಕೊಂಡಿರ್ತೀನಿ. ನೋಡಿ, 2-2.5 ಕಪ್ ಹಾಕ್ಕೊತೀನಿ. ಇದು ಸಾಕು ರೊಟ್ಟಿಗೆ. ಮತ್ತು 2 ಸ್ಪೂನ್ ಜೀರಿಗೆ, 2 ಸ್ಪೂನ್ ಎಳ್ಳು ಹಾಕ್ಕೊತೀನಿ. ಎಳ್ಳು ಆರೋಗ್ಯ ತುಂಬ ಒಳ್ಳೆಯದು. ರೊಟ್ಟಿ ಜೊತೆಗೂ ತುಂಬ ಟೇಸ್ಟಿ ಇರ್ತದೆ ಎಳ್ಳು ಹಾಕ್ಕೊಂಡ್ರೆ. ಮತ್ತು ಹಿಂಗು ಮಾತ್ರ ಮಿಸ್ ಮಾಡಬೇಡ್ರಿ, ತುಂಬ ಟೇಸ್ಟ್ ಕೊಡ್ತದೆ. ನಾನು 1 ಸ್ಪೂನ್ 1.5 ಸ್ಪೂನ್ ಹಿಂಗೆ ಹಾಕ್ಕೊತೀನಿ. ಆ ಘಮನೇ ತುಂಬ ಚೆನ್ನಾಗಿರ್ತದೆ. ಮತ್ತು ನೋಡಿ, ನಾನು ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಶುಂಠಿ ಹಾಕಿ ಮಿಕ್ಸಿ ಮಾಡಿದ್ದೀನಿ, ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಾನು 1 ಸ್ಪೂನ್ 1.5 ಸ್ಪೂನು ಇದೇ ಮಿಕ್ಸಿ ಜಾರ್ಗೆ ನೀರು ಹಾಕಿ ಕಲಿಸ್ಕೊತೀನಿ. ಮತ್ತು ರುಚಿಗೆ ತಕ್ಕ ಉಪ್ಪು ಹಾಕ್ಕೊಬೇಕು. ನಿಮ್ಮ ರುಚಿ ನೋಡಿ ಉಪ್ಪು ಹಾಕ್ಕೊಳ್ಳಿ. ಮೊದಲಿಗೆ ಎಲ್ಲ ಮಿಕ್ಸ್ ಮಾಡಿಬಿಡ್ಬೇಕು, ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು. ನೋಡಿ, ಮೊದಲಿಗೆ ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಈರುಳ್ಳಿ, ಸೌತೆಕಾಯಿ ಎಲ್ಲ ಹಾಕಿದ್ದೀವಲ್ಲ, ಹಿಟ್ಟೆಲ್ಲನೂ ಎಲ್ಲದಕ್ಕೂ ಹೊಂದ್ಕೊಬೇಕು. ಈ ಥರ ಮಿಕ್ಸ್ ಮಾಡಿ ಆಮೇಲೆ ನೀರು ಹಾಕಿ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಆಗುತ್ತೆ. ಯಾಕಂದರೆ ಸೌತೆಕಾಯಲ್ಲಿ ನೀರು ಬಿಟ್ಟಿರುತ್ತೆ, ಈರುಳ್ಳಿಯಲ್ಲಿ ನೀರು ಬಿಡುತ್ತೆ, ಹಂಗಾಗಿ ಹಿಂಗೆಲ್ಲ ಮಿಕ್ಸ್ ಮಾಡಬೇಕು. ನೋಡಿ, ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಈಗ ಮಿಕ್ಸಿ ಜಾರಲ್ಲಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡ್ರೆ ಅದ್ರಾಗೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಅದರಲ್ಲಿ ಇನ್ನೂ ಖಾರ ಇರೋಕ್ಕೆ ಇರುತ್ತಲ್ವ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ರೊಟ್ಟಿ ಹಿಟ್ಟು ಅದಕ್ಕೆ ಕಲಿಸ್ಕೊಬೇಕು. ಒಂದೇ ಸತಿ ನೀರು ಹಾಕ್ಕೊಂಬೇಡ್ರಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಂಗೆ ಕೈಯಲ್ಲಿ ಹಿಂಗೆ ಕಿಚ್ಚಿ ಕಲಿಸ್ಕೊಳ್ಳಿ. ಓಟ್ಸು ರವೆ ಹಾಕಿರ್ತೀವಲ್ಲ, ಅದು ಸ್ವಲ್ಪ ಸಾಫ್ಟ್ನೆಸ್ ಬರುತ್ತೆ. ನೋಡಿ, ಕಲಿಸಿದ್ದೀನಿ, ಸ್ವಲ್ಪ ಸಾಫ್ಟಾಗೆ ಕಲಿಸಿದ್ದೀನಿ. ನೋಡಿ, ಯಾಕಂದರೆ ರವೆ ಓಟ್ಸ್ ಹಾಕಿದ್ದೀವಲ್ಲ, ಇದು ಒಂದು 5 ನಿಮಿಷ ನೆನಿಬೇಕು. ನೆನೆದ್ರೆ ಓಟ್ಸು ರವೆ ಚೆನ್ನಾಗಿ ನೆಂದಿರ್ತದೆ. ಇನ್ನು ಸ್ವಲ್ಪ ಗಟ್ಟಿ ಬರುತ್ತೆ. ಆವಾಗ ನಮಗಿನ್ನು ಸ್ವಲ್ಪ ನೀರು ಬೇಕಾದರೆ ಚುಮ್ಸ್ಕೊಂಡು ತೊಟ್ಕೊಬೋದು, ಇಲ್ಲಾಂದರೆ ಹಂಗೆ ಮಾಡ್ಬೋದು. ಈಗ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ನೆನೆಯೋಕ್ಕೆ ಬಿಡ್ತೀನಿ ಇದನ್ನು.
ನೋಡಿ ರೊಟ್ಟಿಗೆ ಒಂದು ಚಟ್ನಿ ಮಾಡ್ಕೊಳ್ಳೋಣ, ಆಂಧ್ರ ಸ್ಟೈಲಿಂದು. ತುಂಬ ರುಚಿಯಾಗಿರ್ತದೆ, ತುಂಬ ಟೇಸ್ಟ್, ಎಲ್ಲದಕ್ಕೂ ಕಾಂಬಿನೇಷನ್ ಇರ್ತದೆ. ಸ್ವಲ್ಪ ಕಡಲೆಬೀಜ, ಸ್ವಲ್ಪ ಹುರ್ಗಡ್ಲೆ, ಎಳ್ಳು, ಒಣಮೆಣ್ಸಿನ್ಕಾಯಿ ಹುರ್ಕೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಇದು ಆಂಧ್ರ ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ ಈ ಚಟ್ನಿನ, ತುಂಬ ಚೆನ್ನಾಗ್ತದೆ. ಇದ್ರಿಗೆ ನೋಡಿ, ಈರುಳ್ಳಿ 2 ಈರುಳ್ಳಿ, 2 ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಒಂದು 5 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಶುಂಠಿ 1 ಇಂಚು, ಬೆಳ್ಳುಳ್ಳಿ ಒಂದು ಗಡ್ಡೆ, ಇಷ್ಟು ಹಾಕ್ಕೊಂಡಿದ್ದೀನಿ. ಇಷ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕು. ನೋಡಿ, ಅಷ್ಟು ಮಿಕ್ಸಿಗೆ ಹಾಕಿ ಸ್ವಲ್ಪ ರುಚಿಗೆ ತಕ್ಕ ಉಪ್ಪು ಹಾಕ್ಕೊಬೇಕು. ನಿಮ್ಮ ರುಚಿ ನೋಡಿ ಉಪ್ಪು ಹಾಕ್ಕೊಳ್ಳಿ. ಅದೆಲ್ಲ ಹುರ್ಕೊಂಡಿದ್ದೀನಿ ನಾನು, ಟೊಮೊಟೊ ಈರುಳ್ಳಿ ಎಲ್ಲನೂ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರೋದು. ಮತ್ತು ರುಚಿಗೆ ತಕ್ಕ ಉಪ್ಪು, ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ, ಹುಣಸೆಹಣ್ಣು ನೀರು ಹಾಕ್ಕೊತಾ ಇದ್ದೀನಿ. ಚೂರು ಟೊಮೊಟೊ ಹಾಕಿದ್ದೀವಲ್ಲ, ನಾನು ಹುಳಿ ಟೊಮೊಟೊ ಅಲ್ಲ, ಆಪಲ್ ಟೊಮೊಟೊ ಹಾಕಿದ್ದೀನಿ. ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಹುಣಸೆಹಣ್ಣು ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ಕೊತೀನಿ. ಇದು ನೀರು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬರ್ತೀನಿ. ನೋಡಿ, ಚಟ್ನಿ ರೆಡಿ ಇದೆ. ಈಗ ರೊಟ್ಟಿ ತೊಟ್ಕೊಳ್ಳೋಣ, ರೊಟ್ಟಿ ಇಟ್ಟು ನೋಡೋಣ. ಚೆನ್ನಾಗಿ ನೆಂದಿದೆ. ಈಗ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ರೊಟ್ಟಿ, ನೀವು ಹೆಂಚು ಬೇಳೆನ ತೊಳ್ಕೊಬೋದು, ಇಲ್ಲ ರೊಟ್ಟಿ ಸೀಟ್ ಬರುತ್ತಲ್ಲ, ರೊಟ್ಟಿ ಸೀಟ್ ಮೇಲೆನ ತೊಟ್ಕೊಬೋದು. ನಿಮಗೆ ಯಾವ ಸೈಜ್ ಬೇಕೋ, ಯಾವ ಥರ ತೆಳ್ಳಬೇಕು, ಇಷ್ಟು ತೆಳ್ಳಗೆ ನಾವು ತೊಳ್ಕೊಂಡ್ರೆ ಸಾಫ್ಟಾಗಿರುತ್ತೆ ರೊಟ್ಟಿ. ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ. ಈಗ ನಾನು ತೊಟ್ಟಿ ತೋರಿಸ್ತೀನಿ. ನೋಡಿ, ನಾನು ಒಂದು ರೊಟ್ಟಿ ಸೀಟ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಸೋಸ್ಕೊತೀನಿ. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸೀಟ್ಗೆಲ್ಲ ಸ್ಪ್ರೆಡ್ ಮಾಡಬೇಕು. ಹೆಂಚು ಬಿಸಿಗೆ ಇಟ್ಟಿದ್ದೀನಿ. ನೋಡಿ, ಎಷ್ಟಪ್ಪ ಉಂಡೆ ತೊಗೊಂಡಿದ್ದೀನಿ. ತೊಟ್ಟಕ್ಕೂ ಏನು ತುಂಬ ಕಷ್ಟ ಆಗೋಲ್ಲ, ಯಾಕಂದರೆ ಅಷ್ಟು ಗಟ್ಟಿ ಇಲ್ಲ, ಸಾಫ್ಟಾಗಿದೆ. ರೊಟ್ಟಿನೂ ತುಂಬ ಸಾಫ್ಟಾಗಿ ಬರುತ್ತೆ. ಸೌತೆಕಾಯಿ ಹಾಕಿದ್ದೀವಲ್ಲ, ಇನ್ನೂ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ನೋಡಿ, ಈ ಥರ ಸ್ಪ್ರೆಡ್ ಮಾಡಿಕೊಂಡ್ರೆ ಎಷ್ಟು ತಳ್ಳು ಬೇಕಾದ್ರೂ ರೊಟ್ಟಿ ತೊಟ್ಕೊಬೋದು. ನೀವು ಡೈರೆಕ್ಟಾಗಿ ಹೆಂಚು ಮೇಲೆ ತೊಡ್ತೀನಿ ಅಂದ್ರೂ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ. ಈ ಥರ ಮಾಡಬೇಕು. ಹೆಲ್ತ್ಗೂ ತುಂಬ ಒಳ್ಳೆಯದು. ಓಟ್ಸು ಒಳ್ಳೆಯದು, ರವೆ, ಜೋಳದ ಹಿಟ್ಟು, ಸಿರಿಧಾನ್ಯಗಳದೆಲ್ಲ ಅದು ಒಂದು ಇದು ಬಿಳಿ ಜೋಳ ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪು ನಿಮಗೆ ಗೊತ್ತು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಎಲ್ಲ ತೊಟ್ಟಿದ್ದೀನಿ, ಸುಟ್ಕೊಬೇಕು. ಹಿಂಗೆಲ್ಲ ಸ್ಪ್ರೆಡ್ ಮಾಡಿ ಹಿಂಗೆ ತೊಟ್ಕೊಂಬಿಟ್ಟು ಸೆಂಟ್ರಲ್ಲಿ ಒಂದು ಹೋಲ್ ಮಾಡಿದ್ರೆ ಚೆನ್ನಾಗಿ ಬೇಯ್ತದೆ. ಬನ್ನಿ ಸುಟ್ಕೊಳ್ಳೋಣ. ನೋಡಿ, ಹೆಂಚಿಟ್ಟಿದ್ದೀನಿ, ಹೆಂಚು ಬಿಸಿ ಆಗಿದೆ. ಈಗ ಹೆಂಚು ಮೇಲೆ ರೊಟ್ಟಿ ಹಾಕೋದು. 1-2 ಸೆಕೆಂಡು ಬೇಡ, 1 ಸೆಕೆಂಡಿಗೆ ಆ ಪೇಪರ್ ಬಂದುಬಿಡುತ್ತೆ. ಏನೂ ಆಗೋಲ್ಲ. ಇದ್ರ ಮೇಲೆ ರೊಟ್ಟಿ ಸೀಟು ಇದ್ರ ಮೇಲೆ ಹಾಕಿದ್ರೆ ಸೀಟ್ ಏನು ಇದಾಗಲ್ಲ, ಅದು ಸ್ಪ್ರೆಡ್ಡು ಆಗೋಲ್ಲ. ಅಂದರೆ ಮೀಡಿಯಮ್ ಉರಿಯಲ್ಲೇ ಬೇಯಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ. ನೋಡಿ, ಲಿಡ್ ಓಪನ್ ಮಾಡ್ತಾಯಿದ್ದೀನಿ. ಈಗ ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡ್ ಬೇಯಿಸ್ಕೊಬೇಕು. ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ನೋಡಿ, ರೊಟ್ಟಿ ಆಗಿದೆ. ಎರಡು ಸೈಡು ಬೇಯಿಸಿದ್ದೀನಿ. ಈಗ ಒಂದು ತಟ್ಟೆಗೆ ತಗೊತಾ ಇದ್ದೀನಿ. ನೋಡಿ, ರೊಟ್ಟಿ ರೆಡಿ. ನೋಡಿ, ಎಷ್ಟು ಸಾಫ್ಟಾಗಿದೆ ನೋಡಿ. ತುಂಬ ಸಾಫ್ಟಾಗಿರುತ್ತೆ. ಈಗ ಬೆಳಗ್ಗೆ ಮಾಡಿಟ್ರೆ ಸಂಜೆವರೆಗೂ ನಿಮಗೆ ಸಾಫ್ಟಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ, ತುಂಬ ಹೆಲ್ತಿಗೆ ಒಳ್ಳೆಯದು. ಆರೋಗ್ಯಕರದ ಓಟ್ಸ್ ಜೋಳದ ರೊಟ್ಟಿ ರೆಡಿ. ಓಟ್ಸ್ ಮಸಾಲೆ ರೊಟ್ಟಿ ರೆಡಿಯಾಗಿದೆ. ಚಟ್ನಿ ಜೊತೆನೂ ತಿನ್ಬೋದು, ತುಪ್ಪ, ಉಪ್ಪಿನಕಾಯಿ ಏನು ಬೇಡ ಕಣ್ರಿ, ಬರೀ ಇದೇ ತಿನ್ಬೋದು. ಎಲ್ಲ ಅದರಲ್ಲೇ ಹಾಕಿರ್ತೀವಲ್ಲ, ತುಂಬ ರುಚಿಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನನ್ನ ಮಗನಿಗೆ ಈಗ ಸ್ಕೂಲಿಗೆ ಲೇಟ್ ಆಗುತ್ತೆ, ಅವನಿಗೆ ಕರಿತೀನಿ. ಈಗ ಅವನಿಗೆ ತಿಂಡಿ ಕೊಡ್ತೀನಿ, ಟೇಸ್ಟ್ ನೋಡಿ ಹೇಳ್ತಾನೆ. ಮೋಹಿತ್ ಬಾ, ನೋಡಿ ಅವನಿಗೆ ಕೊಟ್ಟಿದ್ದೀನಿ. ಹೆಂಗಿದೆ ತಿಂದು ಹೇಳಪ್ಪ. ಇದು ಚಟ್ನಿ, ತುಪ್ಪ, ಉಪ್ಪಿನಕಾಯಿ ತುಂಬ ಚೆನ್ನಾಗಿರ್ತದೆ. ನೀವು ಮಾಡ್ಕೊಂಡು ತಿನ್ನಿ, ಹೆಂಗೆ ಬಂದಂತ ಕಮೆಂಟ್ ಮಾಡಿ.
ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಬಾಯಲ್ಲಿರೋ ತಿಂದ್ಬಿಟ್ಟು ಹೇಳು, ತಿಂದ್ಬಿಟ್ಟು ಹೇಳು ನೀಟಾಗಿ. ಬಾಯಲ್ಲೇ ಇಟ್ಕೊಂಡು ಹೇಳ್ತಾ ಇದ್ದಾರೆ ಮಗ. ಚೆನ್ನಾಗೈತೆ. ನೀವು ಒಂದು ಟೈಮ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ಹಂಗೆ ಫಾಲೋ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಧನ್ಯವಾದಗಳು. ಬಾಯ್ ಬಾಯ್.